ಎಲ್ಲರೂ ಒಂದು ಆರ್ಡಿನರಿ ಲೈಫ್ನ ಲೀಡ್ ಮಾಡ್ತಾ ಇದ್ರೆ, ಆದರೆ ಅಲ್ಲೊಬ್ಬ ಸೈಲೆಂಟಾಗಿ ಮಿಲಿಯನ್ ಗಟ್ಟಲೆ ದುಡ್ಡನ್ನ ಮಾಡ್ತಾ ಇದ್ದ. ಹೌದು, ಅದು ಬೇರೆ ಯಾರು ಅಲ್ಲ, ಜಪಾನ್ನ ಫೇಮಸ್ ಟ್ರೇಡರ್ ಟಕಾಶಿ ಕೋಟಿಗಾವಾ. ಇವ್ರನ್ನ BNF ಅಂತಲೂ ಕರೀತಾರೆ. ಬ್ಯಾಕ್ ಟು ಅರ್ಲಿ 2000. ಅವಾಗ ಎಷ್ಟೋ ಜನಕ್ಕೆ ಟ್ರೇಡಿಂಗ್ ಅಂತ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಆ ಟೈಮಲ್ಲಿ ಈ ವ್ಯಕ್ತಿ ಅವ್ರದ್ದಾದ ಒಂದು ಸಪ್ರೇಟ್ ರೂಮಲ್ಲಿ ಒಂದು ಲ್ಯಾಪ್ಟಾಪ್ನ ಜೊತೆಗೆ ಕೂತ್ಕೊಂಡು ಟ್ರೇಡಿಂಗ್ ಕಲ್ತವ್ರು. ಇವ್ರಿಗೆ ಆ ಟೈಮಲ್ಲಿ ಯಾವುದೇ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರಲಿಲ್ಲ ಅಥವಾ ಯಾರೊಬ್ಬರು ಬೇರೆಯವ್ರದ್ದು ಇನ್ವೆಸ್ಟ್ಮೆಂಟ್ ಇರಲಿಲ್ಲ. ಇವ್ರದ್ದಾದ ಒಂದು ಸ್ವಂತ ದುಡ್ಡಲ್ಲಿ ಟ್ರೇಡಿಂಗ್ ಕಲ್ತು ಇವತ್ತು ಸಾವಿರಾರು ಕೋಟಿ ಪ್ರಾಫಿಟ್ ಮಾಡಿದ್ದಾರೆ. ಇವರು $13,600 ಇಟ್ಕೊಂಡು ಟ್ರೇಡಿಂಗ್ ಮಾಡೋಕ್ಕೆ ಬಂದವರು. ಆದರೆ ಇವತ್ತಿಗೆ ಅವ್ರ ಪ್ರಾಫಿಟ್ನ ನೀವು ಕೇಳಿದ್ರೆ ಖಂಡಿತ ಕೂಡ ಶಾಕ್ ಆಗ್ತೀರಾ. ಅವ್ರ ಪ್ರಾಫಿಟ್ ಬಂದು $150 ಮಿಲಿಯನ್. ನಮ್ಮ ಇಂಡಿಯನ್ ರುಪೀಸಲ್ಲಿ ಹೇಳೋದಾದರೆ 1,269 ಕೋಟಿ ರೂಪಾಯಿ. ಇದನ್ನು ಕೇವಲ ಅವರು 8 ವರ್ಷಗಳಲ್ಲಿ ಮಾಡಿದರು. ಅವ್ರು ನಂಬಿದ ಕೇವಲ ಒಂದೇ ಅವರ ಒಂದು ಪ್ರೋಸೆಸ್ನ, ಅವರೊಂದು ರಿಸಲ್ಟ್ಸ್ನಲ್ಲ. ಇನ್ನೊಂದು ಕ್ರೇಜಿ ಥಿಂಗ್ ಏನಂದರೆ, ಇವ್ರಿಗೆ ಇಷ್ಟೆಲ್ಲ ದುಡ್ಡು ಇದ್ರೂ ಕೂಡ ಇವ್ರಿಗೆ ಒಂದು ಲಕ್ಸುರಿಯಸ್ ಲೈಫ್ ಲೀಡ್ ಮಾಡೋಕ್ಕೆ ಇಷ್ಟ ಅಲ್ವಂತೆ. ಇವ್ರಿಗೊಂದು ಸಿಂಪಲ್ ಲೈಫ್ ಲೀಡ್ ಮಾಡೋಕ್ಕೆ ಇಷ್ಟ ಅಂತೆ. ಸೊ ಆದ್ದರಿಂದ ಸಕ್ಸಸ್ ಅನ್ನೋದು ಒಂದು ಲಕ್ ಅಲ್ಲ, ಅದೊಂದು ಪೇಷನ್ಸ್, ಆಬ್ಸೆಷನ್ ಅಂಡ್ ಒಂದು ಟೈಮಿಂಗ್. ಈ ಮೂರನ್ನು ಕೂಡ ಇವ್ರು ಪ್ರೂವ್ ಮಾಡಿದ್ದಾರೆ. ಇವಾಗ ಈ ಮೂರನ್ನು ಪ್ರೂವ್ ಮಾಡೋ ಟೈಮ್ ನಿಮ್ಮದು. ಸೊ ಗೆಟ್ ಬ್ಯಾಕ್ ಟು ಯುವರ್ ವರ್ಕ್. ಇದೇ ಥರ ಒಂದು ವಿಡಿಯೋ ಕಂಟೆಂಟ್ಗೆ ನನ್ನ ಫಾಲೋ ಮಾಡೋದು ಮರಿಬೇಡಿ.